ಲೋಕಸಭಾ ಚುನಾವಣಾ ಸಮರದ ರಾಜ್ಯದ ಎರಡನೇ ಹಂತದ ಮತದಾನ ಶುರುವಾಗಿದೆ. ದೇಶಾದ್ಯಂತ ಮೂರನೇ ಹಂತ ಆದರೆ ರಾಜ್ಯದಲ್ಲಿ ಇದು ಎರಡನೇ ಹಂತ, ಕೊನೆಯ ಹಂತ. ಮತದಾನ ಈಗಾಗಲೇ ಆರಂಭ ಆಗ್ತಾ ಇದ್ದು ರಾಜ್ಯದ 14 ಕ್ಷೇತ್ರಗಳಲ್ಲಿ ಮತದಾನ ಪ್ರಕ್ರಿಯೆ ಶುರುವಾಗಿದೆ. ಒಟ್ಟು 227 ಅಭ್ಯರ್ಥಿಗಳ ಭವಿಷ್ಯವನ್ನು ಮತದಾರ ಪ್ರಭು ಇವತ್ತು ನಿರ್ಧರಿಸ್ತಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ವೋಟಿಂಗ್ ಶುರುವಾಗುತ್ತೆ. ಈಗಾಗಲೇ ಪ್ರಕ್ರಿಯೆಗಳಾಗಿದೆ, ಮತದಾನ ಆರಂಭ ಆಗ್ತಾ ಇದೆ. ಸಂಜೆ 6 ಗಂಟೆಯವರೆಗೂ ಕೂಡ ಮತದಾನಕ್ಕೆ ಅವಕಾಶ ಇದೆ. 2,59,00,000 ಮತದಾರರು. ನೇರ ಪ್ರಸಾರದ ದೃಶ್ಯವನ್ನ ನಾವು ನೋಡ್ತಾ ಇದ್ದೀವಿ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹಾಗೂ ಪುತ್ರ ಬಿವೈ ರಾಘವೇಂದ್ರ ವೋಟಿಂಗು ಮುನ್ನ ದೇವರ ದರ್ಶನವನ್ನ ಪಡೆದು ವಾಪಸ್ ಬರ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಿದ್ದಾರೆ ಬಿವೈ ರಾಘವೇಂದ್ರ. ಇನ್ನೇನು ವೋಟಿಂಗ್ ಕೂಡ ಆರಂಭ ಆಗ್ತಾ ಇದೆ. ಅದಕ್ಕೂ ಮುನ್ನ ದೇವರ ದರ್ಶನ ಪಡೆದು ಹೊರ ಬರ್ತಾ ಇದ್ದಾರೆ ಮಾಜಿ ಸಿಎಂ ಬಿವೈ ರಾಘವೇಂದ್ರ ಹಾಗೂ ರಾಜ್ಯಾಧ್ಯಕ್ಷ ವಿಜಯೇಂದ್ರ. ಮೂವರನ್ನು ಕೂಡ ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಎರಡನೇ ಹಂತದ ಹಾಗೂ ಕೊನೆ ಹಂತದ ಲೋಕಸಭಾ ಕ್ಷೇತ್ರದ ಚುನಾವಣೆ ಇವತ್ತು ನಡೀತಾ ಇದೆ ಉತ್ತರ ಕರ್ನಾಟಕ ಭಾಗದಲ್ಲಿ. ಅದರಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರವೂ ಕೂಡ ಒಂದು. ಹೈ ವೋಲ್ಟೇಜ್ ಕ್ಷೇತ್ರದಲ್ಲಿ ಇದು ಕೂಡ ಒಂದು. ತ್ರಿಕೋನ ಸ್ಪರ್ಧೆ ಇಲ್ಲಿ ಬಿಜೆಪಿ, ಕಾಂಗ್ರೆಸ್ ಹಾಗೂ ಪಕ್ಷೇತರ ಅಭ್ಯರ್ಥಿಯಾಗಿ ಕೆಎಸ್ ಈಶ್ವರಪ್ಪನವರು ನಿಂತಿರೋದ್ರಿಂದ ಕದನ ಕುತೂಹಲವನ್ನ ಕೆರಳಿಸಿದೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಈಗಷ್ಟೇ ವೋಟಿಂಗ್ ಕೂಡ ಆರಂಭ ಆಗಿದೆ. ವೋಟಿಂಗ್ ಮುನ್ನ ಕ್ಷೇತ್ರದ ಅಭ್ಯರ್ಥಿ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಜೊತೆಗೆ ತಂದೆ ಯಡಿಯೂರಪ್ಪ ಹಾಗೂ ಸಹೋದರ ವಿಜಯೇಂದ್ರ ದೇವರ ದರ್ಶನವನ್ನ ಪಡೆದು ಹೊರ ಬಂದಿರುವಂತಹ ದೃಶ್ಯ. ಬಹುಶಃ ಇಲ್ಲಿಂದ ನೇರವಾಗಿ ತಮ್ಮ ಹಕ್ಕು ಚಲಾಯಿಸೋದಿಕ್ಕೆ ಅಂತಲೇ ತೆರಳ್ತಾರೆ ಅಂತ ಅನ್ಸುತ್ತೆ. 14 ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ವೋಟಿಂಗ್ ಆಗ್ತಾ ಇದೆ. 227 ಅಭ್ಯರ್ಥಿಗಳ ಹಣೆ ಬರಹವನ್ನ ಮತದಾರ ಪ್ರಭು ಇವತ್ತು ಬರೆಯುತ್ತಾ ಇದ್ದಾನೆ. ಅಧಿರಥ ಮಹಾರಥರು ಕಣದಲ್ಲಿದ್ದಾರೆ. ದೇಶಾದ್ಯಂತ ಮೂರನೇ ಹಂತದ ಚುನಾವಣೆ ಆದರೆ ರಾಜ್ಯದಲ್ಲಿ ಎರಡನೇ ಹಂತದ ಚುನಾವಣೆ. ಶಿಕಾರಿಪುರದ ನೇರ ಪ್ರಸಾರದ ದೃಶ್ಯ ಇದು. ದೇವಸ್ಥಾನಕ್ಕೆ ಹೋದಂತಹ ದೃಶ್ಯ. ದೇವರ ದರ್ಶನ ಪಡೆದು ಬಂದು ಇನ್ನೇನು ವೋಟಿಂಗ್ ಕೂಡ ನಡೆಯುತ್ತೆ. ಮತದಾನಕ್ಕೂ ಮುನ್ನ ದೇವರ ದರ್ಶನವನ್ನ ಬಿಎಸ್ವೈ ಪಡೆದಿದ್ದಾರೆ. ಅವರಿಗೆ ಸಾಥ್ ಕೊಟ್ಟಿದ್ದಾರೆ ಶಿವಮೊಗ್ಗದ ಬಿಜೆಪಿ ಅಭ್ಯರ್ಥಿಯಾಗಿ ಕಣದಲ್ಲಿರುವಂತಹ ಹಾಲಿ ಸಂಸದ ಬಿವೈ ರಾಘವೇಂದ್ರ ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ. ರಾಘವೇಂದ್ರರ ದರ್ಶನವನ್ನ ಪಡೆದಿದ್ದಾರೆ. ರಾಯರ ದರ್ಶನ ಪಡೆದು ಮತದಾನಕ್ಕೆ ತೆರಳುವುದಕ್ಕೆ ಸಿದ್ಧ ಆಗಿದ್ದಾರೆ ತಂದೆ ಮಕ್ಕಳು. ಪುತ್ರರಾದ ವಿಜಯೇಂದ್ರ ರಾಘವೇಂದ್ರ ಜೊತೆ ಮಾಜಿ ಸಿಎಂ ಬಿಎಸ್ವೈ ರಾಯರ ದರ್ಶನವನ್ನ ಪಡೆದರು. ಹುಚ್ಚರಾಯ ಸ್ವಾಮಿ ದರ್ಶನವನ್ನ ಪಡೆದು ಬಿಎಸ್ವೈ ಮತದಾನಕ್ಕೆ ಮುಂದಾಗ್ತಾ ಇದ್ದಾರೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಹಳ ಕುತೂಹಲವನ್ನ ಮೂಡಿಸಿದೆ ಈ ಬಾರಿಯ ಚುನಾವಣೆ. ಹ್ಯಾಟ್ರಿಕ್ ಜಯದ ಆಶಯದಲ್ಲಿ ಕಣದಲ್ಲಿದ್ದಾರೆ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಬಿವೈ ರಾಘವೇಂದ್ರ. ಆದರೆ ಈ ಬಾರಿ ಪೈಪೋಟಿ ಜೋರಾಗಿದೆ. ಇಬ್ಬರು ಮಾಜಿ ಸಿಎಂಗಳ ಮಕ್ಕಳೇ ಕಣದಲ್ಲಿದ್ದಾರೆ. ಬಂಗಾರಪ್ಪ ಪುತ್ರಿ ಗೀತಾ ಶಿವರಾಜ್ಕುಮಾರ್ ಕಾಂಗ್ರೆಸ್ನಿಂದ ಕಣದಲ್ಲಿದ್ದರೆ ಬಿಎಸ್ವೈ ಪುತ್ರ ರಾಘವೇಂದ್ರ ಬಿಜೆಪಿಯಿಂದ ಕಣದಲ್ಲಿದ್ದಾರೆ. ಈ ಒಂದು ಚುರುಕುತನ ಇನ್ನಷ್ಟು ಹೆಚ್ಚಾಗಿರೋದು ಈಶ್ವರಪ್ಪ ಕಣಕ್ಕಿಳಿದಿರೋದ್ರಿಂದ. ಹಿಂದುತ್ವದ ಹೆಸರು ಹೇಳಿ ಪಕ್ಷೇತರ ಅಭ್ಯರ್ಥಿಯಾಗಿ ಈಶ್ವರಪ್ಪ ಕಣದಲ್ಲಿದ್ದಾರೆ. ಇದು ಚುನಾವಣಾ ಕದನ ಕುತೂಹಲವನ್ನ ಹೆಚ್ಚಿಸ್ತಾ ಇದೆ. ಇನ್ನೇನು ಮತ ಹಾಕೋದಕ್ಕೆ ತೆರಳಬೇಕು. ಅದಕ್ಕೂ ಮುನ್ನ ದೇವರ ದರ್ಶನವನ್ನ ಪಡೆದಿದ್ದಾರೆ. ಶಿಕಾರಿಪುರದಲ್ಲಿ ರಾಯರ ದರ್ಶನವನ್ನ ಪಡಿತಾ ಇರುವಂತಹ ದೃಶ್ಯವನ್ನ ನಾವು ನೋಡ್ತಾ ಇದ್ದೀವಿ. ಹುಚ್ಚರಾಯ ಸ್ವಾಮಿ ದರ್ಶನವನ್ನ ಪಡೆದ ನಂತರ ನೇರವಾಗಿ ಬಂದಂಥದ್ದು ರಾಘವೇಂದ್ರ ಸ್ವಾಮಿ ಮಠಕ್ಕೆ. ಅಲ್ಲಿ
ರಾಘವೇಂದ್ರ ಸ್ವಾಮಿ ದರ್ಶನದ ನಂತರ ವೋಟಿಂಗ್ಗೆ ತೆರಳ್ತಾರೆ ತಂದೆ ಮಕ್ಕಳು. ಲೋಕಸಭಾ ಕ್ಷೇತ್ರ, ಹೈ ವೋಲ್ಟೇಜ್ ಕ್ಷೇತ್ರ, ಶಿವಮೊಗ್ಗ ಕ್ಷೇತ್ರ ತ್ರಿಕೋನ ಸ್ಪರ್ಧೆ ಇದೆ. ಕಾಂಗ್ರೆಸ್ನಿಂದ ಗೀತಾ ಶಿವರಾಜ್ಕುಮಾರ್ ಕಣದಲ್ಲಿದ್ರೆ ಬಿಜೆಪಿಯಿಂದ BY ರಾಘವೇಂದ್ರ ಇದ್ದಾರೆ. ರಾಜ್ಯ ಲೋಕಸಮರದ 2ನೇ ಹಂತದ ಮತದಾನ ಆರಂಭ ಆಗಿದೆ. ಪ್ರಜಾಪ್ರಭುತ್ವದ ಹಬ್ಬ ಸಂಭ್ರಮಿಸ್ತಾ ಇರುವ ಕನ್ನಡಿಗರು ಬೆಳ್ಳಂಬೆಳಿಗ್ಗೆನೆ ಮತಗಟ್ಟೆಗೆ ಆಗಮಿಸಿ ತಮ್ಮ ಹಕ್ಕು ಚಲಾಯಿಸ್ತಾ ಇದ್ದಾರೆ. 14 ಕ್ಷೇತ್ರದ 227 ಅಭ್ಯರ್ಥಿಗಳ ಹಣೆ ಬರಹ ಬರಿತಾ ಇದ್ದಾರೆ ಮತದಾರರು. ಕಲಬುರಗಿ, ಬಳ್ಳಾರಿ, ಚಿಕ್ಕೋಡಿ ಭಾರಿ ಬಿರುಸಿನ ಮತದಾನ ಆಗುವಂತಹ ನಿರೀಕ್ಷೆ. ಯಾಕಂತಂದ್ರೆ ಬೆಳಿಗ್ಗೆನೆ ಮತದಾರರು ಮತಗಟ್ಟೆಗೆ ಬಂದು ತಮ್ಮ ಹಕ್ಕನ್ನ ಚಲಾಯಿಸ್ತಾರೆ. ತದನಂತರ ಬಿಸಿಲು ಕೂಡ ಜಾಸ್ತಿ ಇರುತ್ತೆ. ಬೆಳಗಾವಿ, ಬಾಗಲಕೋಟೆಯಲ್ಲೂ ಕೂಡ ಮತದಾನ ಶುರು ಆಗಿದೆ ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಇವತ್ತು ವೋಟಿಂಗ್ ನಡೀತಾ ಇದೆ. 14 ಕ್ಷೇತ್ರ, 227 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಇನ್ನೇನು ಮತದಾನ ಕೂಡ ಆರಂಭ ಆಗಿದೆ. ಬೆಳಿಗ್ಗೆನೆ ಮತಗಟ್ಟೆಗೆ ಬಂದು ಮತದಾರರು ಸಾಲುಗಟ್ಟಿ ನಿಂತು ತಮ್ಮ ಹಕ್ಕನ್ನ ಚಲಾಯಿಸೋದಕ್ಕೆ ರೆಡಿಯಾಗಿದ್ದಾರೆ. ಎಲ್ಲೆಡೆ ಭರ್ಜರಿ ಮತದಾನ ಶುರುವಾಗ್ತಾ ಇದೆ. 7 ಗಂಟೆ ಹೊತ್ತಿಗೆ ಸಾಲುಗಟ್ಟಿ ನಿಂತು ಮತದಾರ ತನ್ನ ಹಕ್ಕನ್ನ ಚಲಾಯಿಸೋದಕ್ಕೆ ಮತಗಟ್ಟೆಯತ್ತ ಧಾವಿಸ್ತಾ ಇರುವಂತಹ ದೃಶ್ಯಗಳೇ ಕಂಡು ಬರ್ತಾ ಇದೆ. 2,59,00,000 ಮತದಾರರು, 227 ಅಭ್ಯರ್ಥಿಗಳ ಹಣೆ ಬರಹವನ್ನ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಬರೆಯಲಿದ್ದಾರೆ. ಬೆಳಗಾವಿಯ ದೃಶ್ಯ ನೋಡ್ತಾ ಇದ್ದೀವಿ. ಅಭಯ್ ಪಾಟೀಲ್ ಅವರು ತಮ್ಮ ಹಕ್ಕು ಚಲಾಯಿಸೋದಕ್ಕೆ ಕುಟುಂಬ ಸಮೇತರಾಗಿ ಬಂದಿದ್ದಾರೆ. ಬೆಳಗಾವಿಯ ನೇರ ಪ್ರಸಾರದ ದೃಶ್ಯ ಇದು. ವೋಟಿಂಗ್ ಆರಂಭ ಆಗ್ತಾ ಇದ್ದ ಹಾಗೇನೆ ಮತಗಟ್ಟೆಗೆ ಧಾವಿಸ್ತಾ ಇದ್ದಾರೆ. 3 ದೃಶ್ಯವನ್ನ ನಾವು ನೋಡ್ತಾ ಇದ್ದೀವಿ. ಒಂದು ಬೆಳಗಾವಿ, ಮತ್ತೊಂದು ಶಿವಮೊಗ್ಗ ಶಿಕಾರಿಪುರ. ಎಲ್ಲೆಡೆಯೂ ಕೂಡ ಇವತ್ತು ಪ್ರಜಾಪ್ರಭುತ್ವದ ಹಬ್ಬದ ಹಿನ್ನೆಲೆಯಲ್ಲಿ ಒಂದು ಕಡೆ ಜಿಲ್ಲಾಡಳಿತ ಸಕಲ ರೀತಿಯಲ್ಲಿ ಸನ್ನದ್ಧ ಆಗಿದೆ. ಮತದಾರರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಮತಗಟ್ಟೆಗೆ ಆಕರ್ಷಿಸೋದಿಕ್ಕೆ ಅನೇಕ ಪ್ರಯತ್ನಗಳಾಗಿದೆ. ಅಭಯ್ ಪಾಟೀಲ್ ಅವರು ಹಕ್ಕು ಚಲಾಯಿಸೋದಿಕ್ಕೆ ಬಂದಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಕಲಬುರಗಿಯಲ್ಲಿ ಉಮೇಶ್ ಜಾಧವ್ ತಮ್ಮ ಮತವನ್ನ ಚಲಾಯಿಸಿದ್ದಾರೆ. ಬೆಳಗ್ಗೆ ಬಂದು ವೋಟ್ ಹಾಕಿದ್ದಾರೆ ಉಮೇಶ್ ಜಾಧವ್. ಕಲಬುರಗಿ ಕದನ ಕಣ ಕೂಡ ಭಾರಿ ಕುತೂಹಲವನ್ನು ಮೂಡಿಸಿರುವಂತಹ ಕ್ಷೇತ್ರ. ಅಲ್ಲಿಂದ ಉಮೇಶ್ ಜಾಧವ್ ತಮ್ಮ ಹಕ್ಕನ್ನ ಚಲಾಯಿಸಿರುವಂತಹ ದೃಶ್ಯ ನಾವು ನೋಡ್ತಾ ಇದ್ದೀವಿ. ಘಟಾನುಘಟಿ ನಾಯಕರ ಭವಿಷ್ಯವನ್ನ ಇವತ್ತು ಮತದಾರ ನಿರ್ಧರಿಸಲಿದ್ದಾನೆ. ಉಮೇಶ್ ಜಾಧವ್ ಬಿಜೆಪಿಯಿಂದ ಕಲಬುರಗಿಯಲ್ಲಿ ಕಣದಲ್ಲಿದ್ದಾರೆ. ಅಭ್ಯರ್ಥಿ ಉಮೇಶ್ ಜಾಧವ್ ತಮ್ಮ ಹಕ್ಕನ್ನ ಕೂಡ ಚಲಾಯಿಸಿದ್ದಾರೆ. ಮತವನ್ನ ಚಲಾಯಿಸಿ ಹೆಮ್ಮೆಯಿಂದ ವೋಟ್ ಹಾಕಿರೋದನ್ನ ತೋರಿಸ್ತಾ ಇದ್ರು. ಇತ್ತ ಬೆಳಗಾವಿಯಲ್ಲೂ ಕೂಡ ಅಭಯ್ ಪಾಟೀಲ್ ತಮ್ಮ ಹಕ್ಕನ್ನ ಚಲಾಯಿಸೋದಕ್ಕೆ ಕುಟುಂಬ ಸಮೇತ ಬಂದಿದ್ದಾರೆ. ಶಿವಮೊಗ್ಗದಲ್ಲಿ ಶಿಕಾರಿಪುರದಲ್ಲಿ ದೇವರ ದರ್ಶನ ಪಡೆದು ಮತವನ್ನ ಚಲಾಯಿಸೋದಕ್ಕೆ ಮಾಜಿ ಸಿಎಂ ಯಡಿಯೂರಪ್ಪ ಧಾವಿಸ್ತಾ ಇದ್ದಾರೆ ಪುತ್ರರೊಂದಿಗೆ. ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಬಿರುಸಿನ ಮತದಾನ ಕಂಡು ಬರ್ತಾ ಇದೆ. ಯಾಕಂದ್ರೆ ಬಿರು ಬಿಸಿಲಿನ ನಾಡೆ ಉತ್ತರ ಕರ್ನಾಟಕ ಭಾಗ. ಆ ಹಿನ್ನೆಲೆಯಲ್ಲಿ ಅದರಲ್ಲೂ ಈ ಬಾರಿ ಬೆಂಗಳೂರಿನಲ್ಲೇ 40 ಡಿಗ್ರಿ ದಾಟಿದೆ ಟೆಂಪರೇಚರ್. ಅಂದಮೇಲೆ ಈ ಉತ್ತರ ಕರ್ನಾಟಕ ಭಾಗದ ಟೆಂಪರೇಚರ್ನ ಸ್ಥಿತಿಯಂತೂ ಹೇಳ್ತಿರೋದು. ಹಾಗಾಗಿಯೇ ಅದಕ್ಕೆ ಸಕಲ ವ್ಯವಸ್ಥೆ ಕೂಡ ಆಗಿದೆ. ಬೆಳಿಗ್ಗೆ ಬನ್ನಿ, ಆದಷ್ಟು ಬೇಗ ಬಂದು ಮತ ಚಲಾಯಿಸಿ ಎನ್ನುವಂತಹ ಮನವಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಈಗಾಗಲೇ ಅಭ್ಯರ್ಥಿಗಳು ಕೂಡ ತಮ್ಮ ತಮ್ಮ ಮತವನ್ನು ಚಲಾಯಿಸೋದಕ್ಕೆ ಮುಂದಾಗ್ತಾ ಇರೋ ದೃಶ್ಯ ನೋಡ್ತಾ ಇದ್ದೀವಿ. ಉಮೇಶ್ ಜಾಧವ್ ತಮ್ಮ ವೋಟನ್ನ ಹಾಕಿ ಗಮನಿಸ್ತಾ ಇದ್ವಿ. ಅಲ್ಲಿ ಮತಗಟ್ಟೆಯ ಬಳಿ ಉಮೇಶ್ ಜಾಧವ್ ತಮ್ಮ ಹಕ್ಕನ್ನು ಚಲಾಯಿಸಿ ಹೊರಬರ್ತಾ ಇರೋದನ್ನ. ಕಲಬುರಗಿ ಕ್ಷೇತ್ರ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕ ಇರುವಂತಹ ಕ್ಷೇತ್ರ. ಮಲ್ಲಿಕಾರ್ಜುನ ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ಈ ಬಾರಿ ಕಣದಲ್ಲಿದ್ದಾರೆ. ಕಳೆದ ಬಾರಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸೋಲಿಸಿದಂತಹ ಉಮೇಶ್ ಜಾಧವ್ ಈ ಬಾರಿಯೂ ಕೂಡ ಅಖಾಡದಲ್ಲಿದ್ದಾರೆ. ಅವರು ಬೆಳಗ್ಗೆನೆ ಬಂದು ತಮ್ಮ ವೋಟ್ ಮಾಡಿದ್ದಾರೆ. ಈ ಮೂಲಕ ಕ್ಷೇತ್ರದ ಮತದಾರರಿಗೆ ಒಂದು ರೀತಿ ಮಾದರಿ. ಎಲ್ಲರೂ ಬೇಗನೆ ಬನ್ನಿ, ಮತ ಚಲಾಯಿಸಿ. ಅದಾದ ನಂತರ ಬಿಸಿಲು ಜಾಸ್ತಿ ಆಗತ್ತೆ,
ಸೊ ಹಾಗಾಗಿ ಆದಷ್ಟು ಬೇಗನೆ ಬಂದು ತಮ್ಮ ಹಕ್ಕನ್ನು ಚಲಾಯಿಸಿ ಅಂತ ಸಂದೇಶವನ್ನು ಕೂಡ ಕೊಡ್ತಾ ಇದ್ದಾರೆ. ಹೈ ವೋಲ್ಟೇಜ್ ಕ್ಷೇತ್ರ 14 ಕ್ಷೇತ್ರದಲ್ಲಿ ಇವತ್ತು ವೋಟಿಂಗ್ ಆಗ್ತಾ ಇದೆ. ಅಧಿರಥ ಮಹಾರಥರು ಅಖಾಡದಲ್ಲಿರುವಂತಹ ಕ್ಷೇತ್ರ. ಎಸ್, ನಮ್ಮ ರಿಪೋರ್ಟರ್ಸ್ ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಎಲ್ಲೆಲ್ಲಿ ವೋಟಿಂಗ್ ಹೇಗೆ ಸಾಕ್ತಾ ಇದೆ ಅನ್ನೋದರ ಡೀಟೇಲ್ಸ್ ಕೊಡ್ತಾರೆ. ಶಿವಮೊಗ್ಗದಿಂದ ನಮ್ಮ ರಿಪೋರ್ಟರ್ ರಾಜೇಶ್ ಕಾಮತ್, ಜೊತೆಗೆ ಹುಬ್ಬಳ್ಳಿಯಿಂದ ಗುರುರಾಜ್ ಹೂಗಾರ್, ಹಾಗೇನೆ ಬೆಳಗಾವಿಯಿಂದ ಅನಿಲ್, ಜೊತೆಗೆ ರಾಯಚೂರಿನಿಂದ ಜಗನ್ನಾಥ್ ಪೂಜಾರ್ ಇದ್ದಾರೆ. ಎಸ್, ಹುಬ್ಬಳ್ಳಿ ಚಿತ್ರಣ ಪಡೆಯೋಣ. ಗುರುರಾಜ್ ಹೂಗಾರ್, ಹೇಗ್ ಕಂಡು ಬರ್ತಾ ಇದೆ ವೋಟಿಂಗ್ಗೆ ಆ ರೀತಿ ಆಸಕ್ತಿಗಳು ಕಂಡು ಬರ್ತಾ ಇದೆಯಾ? ಯಾಕಂದ್ರೆ ಬೆಳಗಿನ ಜಾವನೆ ಬಂದು ವೋಟ್ ಹಾಕೋದಕ್ಕೆ ಉತ್ತರ ಕರ್ನಾಟಕ ಭಾಗದಲ್ಲಿ ಜನ ಬರ್ತಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಹುಬ್ಬಳ್ಳಿ ಧಾರವಾಡದ ಕಡೆ ಚಿತ್ರಣ ಏನು ಅಂತ? ಅಪ್ರತಿಮ, ಈಗಾಗಲೇ ಮತಗಟ್ಟೆಗಳ ಮುಂದೆ ಉತ್ಸಾಹ ಕಂಡು ಬರ್ತಾ ಇದೆ. ಬೆಳಗ್ಗೆ 7 ಗಂಟೆಗೆ ಸರಿಯಾಗಿ ತಮ್ಮ ಹಕ್ಕನ್ನು ಚಲಾಯಿಸಬೇಕು ಅಂತ ಹೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಈಗಾಗಲೇ ಮತಗಟ್ಟೆ ಅಂತ ಧಾವಿಸಿ ಬರ್ತಾ ಇದ್ದಾರೆ. ನಾವಿದೀಗ ಹುಬ್ಬಳ್ಳಿಯ ಲ್ಯಾಮಿಂಗ್ಟನ್ ಶಾಲೆಯ ಆವರಣದಲ್ಲಿರುವಂತಹ ಮತಗಟ್ಟೆಗೆ ಬಂದಿದ್ದೇವೆ. ಇಲ್ಲಿ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಮತದಾರರು ಬಂದು ಕ್ಯೂನಲ್ಲಿ ನಿಂತಿದ್ದಾರೆ. ಅಷ್ಟೇ ಅಲ್ಲ, ಹೊಸ ಮತದಾರರು ಕೂಡ ಇದ್ದಾರೆ. ಅವ್ರನ್ನು ಕೂಡ ಮಾತನಾಡಿಸ್ತೇನೆ. ಅತ್ಯಂತ ಉತ್ಸಾಹದಲ್ಲಿರುವಂತಹ ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ಧಾರವಾಡ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸರಿಸುಮಾರು 18,31,000 ಜನ ಏನು ಮತದಾರರಿದ್ದಾರೆ. ಅವರೆಲ್ಲರೂ ಕೂಡ ತಮ್ಮ ಹಕ್ಕನ್ನು ಚಲಾಯಿಸಲಿಕ್ಕೆ ಅತ್ಯಂತ ಉತ್ಸುಕರಾಗಿರುವಂತಹ ದೃಶ್ಯಗಳು ನಮಗೆ ಕಂಡು ಬರ್ತಾ ಇದೆ. ಇಲ್ಲಿ ನೋಡಬಹುದು, ಲ್ಯಾಮಿಂಗ್ಟನ್ ಶಾಲೆಯ ಮುಂಭಾಗದಲ್ಲಿರುವಂತಹ ಶಾಲೆಯ ಆವರಣದಲ್ಲಿರುವಂತಹ ಈ ಮತಗಟ್ಟೆ ಏನಿದೆ, ಇಲ್ಲಿ ಈಗಾಗಲೇ ಬೆಳಗ್ಗೆಯಿಂದಲೇ ಜನ ಸರದಿ ಸಾಲಿನಲ್ಲಿ ನಿಂತಿರುವಂತಹ ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಇದ್ವಿ. ತಮ್ಮ ಹಕ್ಕನ್ನು ಚಲಾಯಿಸಲಿಕ್ಕೆ ಅವರೆಲ್ಲರೂ ಕೂಡ ಅತ್ಯಂತ ಉತ್ಸುಕರಾಗಿದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳ ಮಧ್ಯೆ ನೇರ ಹಣಾಹಣಿ ಏರ್ಪಟ್ಟಿರುವಂತದ್ದು. ಇಲ್ಲಿ ಸಂತೋಷ್ ಲಾಡ್ ನೇತೃತ್ವದಲ್ಲಿ ವಿನೋದ್ ಅಸೆಟ್ಟಿಯನ್ನ ಕಣಕ್ಕಿಳಿಸಿದ್ರೆ, ಒಂದ್ ಕಡೆ ಪ್ರಹ್ಲಾದ್ ಜೋಶಿ ಅವರು 5ನೇ ಬಾರಿಗೆ ಗೆದ್ದು ಬೀಗ್ಬೇಕಂತ ಹೇಳಿ ಸಾಕಷ್ಟು ಸರ್ವ ಪ್ರಯತ್ನಗಳನ್ನು ಅವರು ಮಾಡ್ತಿರುವಂತಹ ದೃಶ್ಯಗಳನ್ನ ಕಳೆದ 1.5 ತಿಂಗಳಿಂದ ನಾವು ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ನೋಡಿದ್ವಿ. ಇಲ್ಲಿ ನೋಡಬಹುದು, ಈಗಾಗಲೇ ಎಲ್ಲರೂ ಕೂಡ ಕ್ಯೂನಲ್ಲಿರುವಂತಹ ವಿಜುವಲ್ಸ್ ಅನ್ನು ನಾನು ನಿಮ್ಗೆ ತೋರಿಸ್ತೇನೆ. ಇವರೆಲ್ಲರೂ ಕೂಡ ತಮ್ಮ ಹಕ್ಕನ್ನು ಚಲಾಯಿಸಲಿಕ್ಕೆ ಬೆಳಗ್ಗೆಯಿಂದಲೇ ಸರದಿ ಸಾಲಲ್ಲಿ ನಿಂತಿದ್ದಾರೆ. ಇನ್ನು ಮತದಾನ ಆರಂಭಕ್ಕೂ 10-15 ನಿಮಿಷ ಮುಂಚಿತವಾಗಿಯೇ ಮತಗಟ್ಟೆಗಳಿಗೆ ಧಾವಿಸಿ ಅವರೆಲ್ಲರೂ ಕೂಡ ಇಲ್ಲಿ ನಿಂತಿರುವಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದೀವಿ. ಇಲ್ಲಿ ನೀವು ಹೊಸ ಮತದಾರರಿದ್ದಾರೆ, ಅವ್ರನ್ನು ಕೂಡ ಮಾತನಾಡಿಸ್ತೇನೆ. ಫಸ್ಟ್ ಟೈಮ್ ತಮ್ಮ ಹಕ್ಕನ್ನು ಚಲಾಯಿಸಿದಂತವರು ಅವ್ರು ಏನ್ ಹೇಳ್ತಾರೆ ಅನ್ನೋದನ್ನು ಕೂಡ ಕೇಳೋಣ. ಯಾವ ರೀತಿ ಉತ್ಸಾಹ ಐತೆ? ಯಾಕಂದ್ರೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಸರಿಸುಮಾರು 47,000 ಯಾವ ರೀತಿ ಅನಿಸ್ತಾ ಇದೆ? ವೋಟ್ ಮಾಡಿದೆ ಫಸ್ಟ್ ಟೈಮ್, ಏನು ಅನ್ಸುತ್ತೆ? ಫಸ್ಟ್ ಟೈಮ್ ವೋಟ್ ಹಾಕಿದ್ದೀನಿ. ಭಾಳ ಖುಷಿ ಆಗ್ತದೆ ರೀ, ಮತ್ತು ಪ್ರೌಡ್ ಫೀಲಿಂಗ್ ಅದೇ. ಮತ್ತು ನನ್ನ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ನಾನು ಮಾಡಿದ್ದೇನೆ ಅಂತ ಖುಷಿ ಸಿಗ್ತದೆ. ಹಾಂ, ಓಕೆ. ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ 47,000 ಹೊಸ ಮತದಾರರಿದ್ದಾರೆ. ಅದು ಸಾಕಷ್ಟು ಉತ್ಸಾಹದಲ್ಲಿ ಅವರು ತಮ್ಮ ಹಕ್ಕನ್ನು ಚಲಾಯಿಸಲಿಕ್ಕೆ ಹೊರಟಿರುವಂತದ್ದು. ಯಾಕಂದ್ರೆ ಪ್ರಜಾಪ್ರಭುತ್ವ ದೇಶದ ಚುನಾವಣೆ ಇದಾಗಿರೋದ್ರಿಂದ ಅವರೆಲ್ಲರೂ ಕೂಡ ಈ ಒಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ತಮ್ಮ ಹಕ್ಕನ್ನು ಚಲಾಯಿಸಲಿಕ್ಕೆ ಉತ್ಸುಕರಾಗಿದ್ದಾರೆ. ಜಿಲ್ಲಾಡಳಿತ ಕೂಡ ಸಾಕಷ್ಟು ಸಕಲ ರೀತಿಯಲ್ಲಿ ಸನ್ನದ್ಧವಾಗಿರುವಂತದ್ದನ್ನು ನಾವು ನೋಡ್ತಾ ಇದೀವಿ. ಯಾಕಂತ ಹೇಳಿದ್ರೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಸರಿಸುಮಾರು 1,901 ಮತಗಟ್ಟೆಗಳನ್ನು ಸ್ಥಾಪನೆ ಮಾಡಲಾಗಿದೆ. 40 ಪಿಂಕ್ ಬೂತ್ಗಳನ್ನು ಸ್ಥಾಪನೆ ಮಾಡಲಾಗಿದೆ. ಪ್ರತಿ ವಿಧಾನಸಭಾ ಕ್ಷೇತ್ರಗಳಿಗೆ 5 ಪಿಂಕ್ ಮತಗಟ್ಟೆಗಳನ್ನು ಮಹಿಳೆಯರು ಬಂದು ಉತ್ಸಾಹದಿಂದ ವೋಟ್ ಮಾಡಲಿ ಅಂತೇಳಿ. ಅಷ್ಟೇ ಅಲ್ಲ, ಬಿಸಿಲಿನ ತಾಪ ಕೂಡ ಜಾಸ್ತಿ ಆದಂತೆ ಮತದಾನ ಪ್ರಮಾಣ ಕಡಿಮೆ ಆಗುತ್ತೆ ಅನ್ನೋ ಆತಂಕ ಕಾರಣಕ್ಕಾಗಿ ಮತಗಟ್ಟೆಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಸೇರಿದಂತೆ ಎಲ್ಲ ರೀತಿಯ ನೆರಳನ್ನ ವ್ಯವಸ್ಥೆ ಕೂಡ ಮಾಡಿರುವಂತದ್ದನ್ನ ನಾವು ನೋಡ್ತಾ ಇದೀವಿ. ಯಾಕಂತ ಹೇಳಿದ್ರೆ ಜಿಲ್ಲಾಡಳಿತ ಕಳೆದ ಸಲ ಏನು ಸುಮಾರು 70ರಷ್ಟು ಮತದಾನ ಆಗಿತ್ತು, ಅದನ್ನ ಈ ಸಾರಿ 75%ಗಿಂತಲೂ ಹೆಚ್ಚು ಮತದಾನವನ್ನು ಮಾಡಿಸಬೇಕನ್ನುವಂತ ಗುರಿಯನ್ನ ಜಿಲ್ಲಾಡಳಿತ ಹೊಂದಿದೆ. ಪ್ರತಿಮಾ, ಹಾಗೆ ಸಂಪರ್ಕದಲ್ಲಿರಿ ಹುಗಾರ್, ಮತ್ತಷ್ಟು ಅಪ್ಡೇಟ್ಸ್ ಪಡಿತೀವಿ ತಮ್ಮಿಂದ. ಜಗನ್ನಾಥ್, ಯಾವ ಮತಗಟ್ಟೆಯಲ್ಲಿ ತಾವೀಗಿದ್ದೀರಿ, ಅಲ್ಲಿ ಯಾವ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ, ಜೊತೆಗೆ ಮತದಾರರ ಉತ್ಸಾಹ ಯಾವ ರೀತಿ ಕಂಡು ಬರ್ತಾ ಇದೆ? ವೀಣಾ, ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು 20,10,000 ಮತದಾರರು ಇವತ್ತು 2,203 ಮತಗಟ್ಟೆಗಳಲ್ಲಿ ಮತದಾನ ಮಾಡ್ತಾ ಇದ್ದಾರೆ. 8 ಜನ ಅಭ್ಯರ್ಥಿಗಳು ಕಣದಲ್ಲಿದ್ದು, ಅದರಲ್ಲೂ ರಾಯಚೂರು ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 5 ಕಡೆಗಳಲ್ಲಿ, ಅಂದರೆ 1 ವಿಧಾನಸಭಾ ಕ್ಷೇತ್ರದಲ್ಲಿ 5 ಸಖಿ ಮತಗಟ್ಟೆಗಳು ಮಾಡಿದ್ದು, ಇವತ್ತು ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಮತದಾನ ನಡೆಯುತ್ತೆ. ರಾಯಚೂರು ಅಂತಂದ್ರೆ ಬಿಸಿಲುನಾಡು ಅಂತ ಕರೀತಾರೆ. ರಾಯಚೂರಲ್ಲಿ ಬೆಳಗ್ಗೆ 10 ಗಂಟೆ ಆದ್ರೆ ಉರಿ ಬಿಸಿಲು ಆರಂಭ ಆಗುತ್ತೆ. ಹೀಗಾಗಿ ಮತಗಟ್ಟೆಗಳಲ್ಲಿ ಮತದಾರರು ಬರ್ತಾರೋ ಇಲ್ಲೋ ಅನ್ನೋ ಕಾರಣಕ್ಕಾಗಿ ಚುನಾವಣಾ ಆಯೋಗ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಮತದಾನಕ್ಕೆ ಬರುವಂತ ಮತದಾರರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಮತಗಟ್ಟೆಗಳ ಬಳಿ ಶಾಮಿಯಾನ ವ್ಯವಸ್ಥೆ ಮಾಡಿದ್ದಾರೆ, ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಆರೋಗ್ಯ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಆರೋಗ್ಯ ಸಿಬ್ಬಂದಿಗಳನ್ನು ಕೂಡ ಮತಗಟ್ಟೆಗಳಲ್ಲಿ ನಿಯೋಜನೆ ಮಾಡಿದ್ದಾರೆ. ಆರೋಗ್ಯ ಕಿಟ್ಗಳನ್ನು ವಿತರಣೆ ಮಾಡಿದ್ದಾರೆ. ಜೊತೆಗೆ
ಯಾರಾದರೂ ಬಿಸಿಲಿನಿಂದ ನಿಯಂತ್ರಣ ತಪ್ಪಿ ಬಿದ್ದರೆ ಅಂಥವರಿಗಾಗಿ ORS ಪಾಕೆಟ್ಗಳು ಕೂಡ ವಿತರಣೆ ಮಾಡಿದ್ದಾರೆ. ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತು BJP ಅಭ್ಯರ್ಥಿ ನಡುವೆ ನೇರ ಹಣಾಹಣಿ ಇದ್ದು 8 ವಿಧಾನಸಭಾ ಕ್ಷೇತ್ರದಲ್ಲಿ ಸುಗಮವಾಗಿ ಮತ್ತು ಶಾಂತಿ ರೀತಿಯಿಂದ ಚುನಾವಣೆ ನಡೆಸಲಿಕ್ಕೆ ಚುನಾವಣೆ ಆಯೋಗ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಬೆಳಗ್ಗೆ 7 ಗಂಟೆಯಿಂದಲೇ ಮತದಾರರು ಬಿಸಿಲಾಗುವ ಮುನ್ನವೇ ತಮ್ಮ ಹಕ್ಕನ್ನು ಚಲಾಯಿಸಬೇಕು ಅಂತ ಮತಗಟ್ಟೆಗಳ ಕಡೆ ಧಾವಿಸಿ ಬರ್ತಾ ಇದ್ದಾರೆ. ತಮ್ಮ ಹಕ್ಕನ್ನು ಚಲಾಯಿಸಲಿಕ್ಕೆ ಕ್ಯೂಗಳಲ್ಲಿ ನಿಂತಿದ್ದಾರೆ. ಚುನಾವಣೆ ಆಯೋಗ ಸಿಬ್ಬಂದಿಯು ಕೂಡ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡು ಮತದಾನ ಪ್ರಕ್ರಿಯೆಗೆ ಆರಂಭವಾಗಿದೆ. ನನ್ನ ಹಿಂಭಾಗದಲ್ಲಿ ನೋಡ್ತಾ ಇರ್ಬೋದು ತಾವು, ಇಡೀ ಮತಗಟ್ಟೆಗಳನ್ನು ಅಲಂಕಾರ ಮಾಡಿರುವಂಥ ದೃಶ್ಯಗಳನ್ನು ನೋಡಿದರೆ ಅರ್ಥ ಆಗುತ್ತೆ. ಮತದಾನಕ್ಕಾಗಿ ಬರುವಂಥ ಮತದಾರರು ಖುಷಿಯಿಂದ ತಮ್ಮ ಹಕ್ಕನ್ನು ಚಲಾಯಿಸಬೇಕು. ಮತಗಟ್ಟೆಗಳಲ್ಲಿ ಯಾವುದೇ ರೀತಿಯ ಸಣ್ಣ ಸಮಸ್ಯೆ ಕೂಡ ಮತದಾರರಿಗೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದಾರೆ. ಮತದಾರರು ಕೂಡ ಬೆಳಗ್ಗೆಯಿಂದ ತಮ್ಮ ಹಕ್ಕನ್ನು ಚಲಾಯಿಸಿ, ನೀವು ನೋಡ್ತಾ ಇದ್ದೀರಾ, ಹಿರಿಯ ನಾಗರಿಕರಾಗಿದ್ರೂ ಕೂಡ ಖುಷಿಯಿಂದ ಮೊಟ್ಟ ಮೊದಲ ಬಾರಿಗೆ ಬಂದು ಮತವನ್ನು ಚಲಾಯಿಸಿ ಮತಗಟ್ಟೆಗಳಿಂದ ಹೊರಬರ್ತಕ್ಕಂಥ ದೃಶ್ಯ ನೋಡಿದ್ರೆ ತಮ್ಗೆ ಅರ್ಥ ಆಗುತ್ತೆ. ಹೀಗೆ ಮತಗಟ್ಟೆಗಳಲ್ಲಿ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಚುನಾವಣೆ ಆಯೋಗ ಮಾಡ್ಕೊಂಡಿದೆ ಅಂತ ಹೇಳ್ಬೋದು. ವೀಣಾ, ಎಸ್, ಥ್ಯಾಂಕ್ ಯು ಜಗನ್ನಾಥ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.